ಅಲ್ವಾ? ಹೆಂಗೋ ಒಂದು ಹುಡುಗಿನ ಪಟಾಯಿಸ್ಕೊಬಿಟ್ಟಿದ್ದೀನಿ ಕಣ. ಅವ್ರ ಅಪ್ಪ ಅಮ್ಮ ಅಂತೂ ಫುಲ್ಲು ಪಿದ ಆಗ್ಬಿಟ್ಟವ್ರು ನಾನು ನೋಡ್ಬಿಟ್ಟು. ಆ ಸಾವ್ಕಾರರು ಹಂಗೆ ಹಿಂಗೆ ಅಂತ ಎಲ್ಲ ನಂಬಿಸ್ಬಿಟ್ಟಿದ್ದೀನಿ ಕಣ. ನೋಡ ಈಗ ಹೊಸಿ ನನ್ನ ಮದುವೆ ಆಗೋ ಗಂಟ ಒಂಚೂರು ದುಡಬೇಕು. ನೀನು ಹೆಂಗೋ ಒಂದು ಹುಡುಗಿನ ಪಟಾಯಿಸ್ಕೊಂಡು ಹೆಂಗೋ ಮದುವೆ ಮಾಡ್ಕೊಬಿಟ್ಟೆ, ನಾನು ಒಂದು ಹುಡುಗಿನ ಪಟಾಯಿಸ್ಕೊಂಡು ಮದುವೆ ಮಾಡ್ಕೋಬೇಕು. ನಮ್ಮಂಥ ಕಳ್ಳರಿಗೆ ಯಾರು ಕೊಡ್ತಾರೆ ಹೆಣ್ಣು, ಯಾರು ಕೊಡ್ತಾರೆ ಹೆಣ್ಣು ಅನ್ಬೇಕಾದ್ರೆ ಸುಳ್ಳು ಹೇಳ್ಬಿಟ್ಟೆ, ಸಾವಿರ ಸುಳ್ಳು ಹೇಳೋದು ಮದುವೆ ಮಾಡು ಅಂತ ಹೇಳಲ್ವಾ, ಹಂಗೊಂದು ಚಿಕ್ಕ ಸುಳ್ಳು ಹೇಳಿದ್ದೀನಿ ಕಣ್ಲ ನಾನು. ಅದಕ್ಕೆ ಇವಾಗ ನಿನ್ನ ಸಹಾಯ ಬೇಕು ನನಗೆ. ಅಂತ ಚಿಕ್ಕ ಸುಳ್ಳು ಏನಿಲ್ಲ ಹೇಳಿದ್ಯಾ ನೀನು? ನಾನು ಕೋಟ್ಯಾಧೀಶ್ವರ ಅಂತ ಹೇಳ್ಬಿಟ್ಟಿದ್ದೀನಿ. ನಮ್ಮ ಅತ್ತೆ ನಮ್ಮ ಮಾವನಿಗೆ ಓದೋಗು ಬಂದೋಗು ಕಳ್ತನ ಮಾಡ್ಕೊಂಡು ಹೋಗಿದ್ದೀನಲ್ಲ, ಅವು ಇವು ಎಲ್ಲ ಕೊಟ್ಬಿಟ್ಟು ನಮ್ಮ ಅತ್ತೆ ಮಾವನ ಹೆಂಗೋ ಬುಟ್ಟಿಗೆ ಹಾಕೋಬಿಟ್ಟಿದ್ದೀನಿ ನಾನಂತೂ. ಅದಕ್ಕೆ ಇವಾಗ ನಮ್ಮ ಅತ್ತೆ ನಮ್ಮ ಮಾವ ಅವರು ವಾಷಿಂಗ್ ಮಿಷಿನೂ ಫ್ರಿಡ್ಜು ಎಲ್ಲ ಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾವ್ರು ಕಣ್ಲ. ಅದಕ್ಕೆ ನಮ್ಮ ಹತ್ರ ಅಂತೂ ಕಾಸಿಲ್ಲ ಇವಾಗ ತಂದು ಸದ್ಯಕ್ಕೆ ಇಕ್ಕಕ್ಕೆ. ಅದಕ್ಕೆ ಯಾವ್ದನ ಮನೆಗೆ ಫ್ರಿಡ್ಜುನು ವಾಷಿಂಗ್ ಮಿಷಿನು ಒಂದು ಟಿವಿನೂ ಕಳ್ತನ ಮಾಡ್ಬಿಡೋಣ. 3 ಕಳ್ತನ ಮಾಡ್ಕೊಂಡು ತಗೊಂಡು ಹೋಗ್ಬಿಟ್ರೆ ಅತ್ತಾಗ ಹೆಂಗನೋ ಕೊಟ್ಬಿಟ್ರೆ ಆಮೇಕಿಂದ ಮಗಳನ್ನ ಕೊಟ್ಬಿಟ್ಟು ಮದುವೆ ಮಾಡ್ಬಿಡ್ತಾರೆ ಕಣ್ಲ. ಹೆಂಗೋ ನನ್ನ ಲೈಫು ಫುಲ್ಲು ಸೆಟ್ಲ್ ಆಗ್ಬಿಡ್ತದೆ ಕಣ್ಲ. ಆಮೇಕಿಂದ ಇನ್ನೇನು ಮಾಮೂಲಿ ಕಳ್ತನ ಮಾಡು ಬಾ ಅಷ್ಟೇ ಸುರೋಯ್ತದಲ್ಲ. ಅಯ್ಯೋ ಕಳ್ ನನ್ನ ಮಗನೇ, ಸಾವುಕಾರ ಅಂತ ಸುಳ್ಳು ಹೇಳ್ಬಿಟ್ಟು ಹಿಂಗೆಲ್ಲ ಯಾಕಲ ಮಾಡ್ತಿದ್ಯಾ? ನೀನು ದುಡ್ದಿರೋ ದುಡ್ಡೆಲ್ಲ ತಗೊಂಡೋಗಿ ಅವ್ರಿಗೆ ಕೊಡ್ತಾ ಇದೆಯಾ? ಹುಡುಗಿ ಮಾತ್ರ ದಂತದ ಗೊಂಬೆ ಇದ್ದಂಗೆ ಅವಳೆ ಕಣ್ಲ, ಮಹಾಲಕ್ಷ್ಮಿ ಅಂತ ಹೇಳ್ಬಿಟ್ಟು ಹೆಸರು. ನೀನು ನೋಡಿದ ತಕ್ಷಣ ಕಳೆದೋಯ್ತೀಯ. ಮಗ ನಂಗೆ ಒಂದೇ ಒಂದು ಹೆಲ್ಪ್ ಮಾಡ್ಕೊಟ್ಬಿಡ ಸಾಕು. ಹೆಂಗನ ಮಾಡ 3 ಫ್ರಿಡ್ಜು ಟಿವಿ ವಾಷಿಂಗ್ ಮಿಷಿನು 3 ಕಳ್ತನ ಮಾಡ್ಕೊಟ್ಬಿಡ್ಲ. ನಾವು ಅತ್ತೆ ನಮ್ಮ ಮಾವಂಗೆ ದುಡ್ಡಾಸೆ ಶಾನೆ. ನಾನು ಏನಾರು ತಗೊಂಡೋಗಿ ಕೊಟ್ಟೆ ಅಂತ ಹೇಳಿದ್ರೆ ಇನ್ನು ವಾರದಾಗೆ ನೀನು ಮದುವೆ ಮಾಡಿ ಮುಗಿಸ್ಬಿಡ್ತಾರೆ ಕಣ್ಲ. ಮನೆ ಕಟ್ಕೊಡ್ತೀನಿ ಅಂತ ಅದು ಇದು ಅಂತ ಬಿಲ್ಡಪ್ ಕೊಟ್ಬಿಟ್ಟಿದ್ದೀನಿ ಕಣ್ಲ. ಅದಕ್ಕೆ ನೋಡು ಎಂಥ ಬಟ್ಟೆ ಹಾಕೊಂಡು ಶೋ ಮಾಡ್ಕೊಂಡು ಓಡಾಡ್ತೀವಿ ನಾನು ಅಂತ ಹೇಳ್ಬಿಟ್ಟು ಇದೊಂದೇ ಒಂದು ಕಿತ್ತ ಸಹಾಯ ಮಾಡಲ ನನಗೆ. ಕಳ್ಳರು ಮದುವೆ ಮಾಡ್ಕೋಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲ ನಾ ಬರೆದಿರೋರೇನ್ಲ? ಇಲ್ಲ ತಾನೇ? ಸರಿ ಆಯಿತು, ಸರಿಯೇ ನೋಡಿ. ಯಾವ್ದಾನ ಒಂದು ಒಳ್ಳೆ ಮನೆ ನೋಡ್ಬಿಟ್ಟು ಅಲ್ಲಿ ಫ್ರಿಡ್ಜು ಟಿವಿ ಅಥವಾ ಹೆಂಗೋ ಕಳ್ತನ ಮಾಡ್ಕೊಂಬಿಟ್ಟು ಬರೋಣ. ಈ ವಾಷಿಂಗ್ ಮಿಷಿನು ಎಲ್ಲರ ಮನೆಗೂ ಇರೋಕ್ಕಿಲ್ಲ. ಹುಸಿ ನೋಡ್ಕೊಂಡು ಹುಷಾರಾಗಿ ಹೋಗ್ಬೇಕು. ಇನ್ನೇನು ಪ್ಯಾಟರ್ನ್ ಆಗಿದ್ದೀವಲ್ಲ ನೋಡಿ. ಹೋಗಿ ತೆಗೆದು ಹೆಂಗೋ ಕಳ್ತನ ಮಾಡ್ಕೊಡ್ತೀನಿ, ಅದಕ್ಕೆ ತಗೊಂಡು ಹೋಗಿವಂತೆ. ನಿನಗೆ ಎಷ್ಟು ಸಿಕ್ತಾ? ಯಾವನ ಜೊತೆನೋ ಪಿಕ್ ಪಾಕೆಟ್ ಮಾಡ್ದಲ್ಲ ಇವಾಗ, ಎಷ್ಟು ಸಿಕ್ತು ನಿನಗೆ ದುಡ್ಡು? ಈ ನಡುವೆ ಪಿಕ್ ಪಾಕೆಟ್ ಮಾಡಿದ್ರೆ 10 ರೂಪಾಯಿ ಸಿಗಕ್ಕಿಲ್ಲ ಕಣ್ಲ. ಪಿಕ್ ಪಾಕೆಟ್ ಮಾಡಿದ್ರೆ ಅದ್ರಾಗ ಬರೀ ATM ಕಾರ್ಡ್ ಉಳಿತಾವ ಅಷ್ಟೇ. ಇವಾಗ ಯಾರು ಜೋಬಾಗ ದುಡ್ಡೇ ಮಾಡೋಕ್ಕಿಲ್ಲ. ಅದೇನೋ ಫೋನ್ಪೇ ಗೂಗಲ್ ಪೇ ಅಂತ ಮಾಡ್ಕೊಬಿಟ್ಟು ಅಯ್ಯೋ ಶಿವನೇ 1 ರೂಪಾಯಿ ಜೋಬಾಗ ಮಾಡೋಕ್ತಿಲ್ಲ ಇವಾಗ. ನೋಡಿ ಏನು ಮಾಡೋಕ್ಕಾಯ್ತದೆ. ಕಣ್ಲ ಕಳ್ತನ ಮಾಡೋದನ್ನು ಇವಾಗ ಕಷ್ಟ ಆಗ್ಬಿಟ್ಟೈತಿ. ಆ ಚಿನ್ನ ಅಂತೂ ಇವಾಗ ಸಿಗೋದೇ ಇಲ್ಲ ಕಣ್ಲ. ಚಿನ್ನ ಅಂತೂ ನಮ್ಗಂತೂ ಚಿನ್ನ ಎಲ್ಲ ಬ್ಯಾಂಕು ಲಾಕರ್ರು ಪಾಕರ್ರು ಅಂತ ಮಾಡೋಗ್ಬಿಟ್ಟವ್ರೆ. ನಾವು ನೋಡು ಬರೀ ಹಿಂಗೇನೆ ಸಣ್ಣ ಪುಟ್ಟ ಕಳ್ತನ ಮಾಡ್ಕೊಂಡು ನಮ್ಮ ಜೀವನ ನಡಿಬೇಕು. ಮೊದಲಾಗಿದ್ರೆ ನಮ್ಮದು ರಾಯಲ್ ಜೀವನ, ಇವಾಗ ನೋಡಿದ್ರೆ ಬಿಕಾರಿ ಜೀವನ. ಸರಿ ನೋಡಿಲ್ಲ ನೋಡಿ ಸರ್ನ ಅದೇನೋ ಫ್ರಿಡ್ಜು ಅಂದಲ್ಲ, ಫ್ರಿಡ್ಜು ಟಿವಿ ಎಲ್ಲ ಕಳ್ತನ ಮಾಡ್ಕೊಬರಕ್ಕೆ ಒಂದು ಒಳ್ಳೆ ಮನೆಗೆ ಹೋಗ್ಬಿಟ್ಟು ಎತ್ಕೊಬಿಟ್ಟು ಬರೋಣ. ಬರ್ಲಾ? ನಾನು ಹುಡುಗಿ ನೋಡ್ಬೇಕಂಡ್ಲ ಹೆಂಗವಳು ಗೊತ್ತಾ? ಅವಳೊಂದು ಅಂದದ ಉಯ್ಯಾಲೆ ಯಾಲೆ ಯಾಲೆ. ಈ ಮನೆಗೆ ಯಾಕಲ ಕರ್ಕೊಂಬಂದೆ? ಈ ಮನೆಗೆ ಯಾರು ಇಲ್ವೇನ್ಲ? ಯಾರು ಇಲ್ಲ ಕಣ್ಲ, ಈ ಮನೆಯಾಗೆ ಯಾರು ಇಲ್ಲ. ನಡಿ ಸುಮ್ಕೇನೆ ಎಲ್ಲ ಎತ್ತು ಹೊಂಟೋಗ್ಬಿಟ್ರೆ. ಶೂಟಿಂಗ್ ಮಾಡ್ತಾರಲ್ಲ, ಶೂಟಿಂಗ್ ಜಾಗ ಕಣ್ಲ ಇದು. ಶೂಟಿಂಗ್ ನಡೀತಾ ಇರ್ತದೆ ಅಲ್ಲಿ ನೋಡು. ಫ್ರಿಡ್ಜು ಟಿವಿ ಎಲ್ಲ ಶೂಟಿಂಗ್ಗೆ ಅಂತ ತಂದ್ಬಿಟ್ಟು ಮಾಡಿದವ್ರು ನೋಡ್ಲಾ. ಅಲ್ಲಿ ಎಷ್ಟೊಂದು ಟಿವಿ ಎಲ್ಲ ಐತೆ ನೋಡ್ಲಾ. ನೋಡಿಲ್ಲ ಯಾವ್ದು ಎತ್ಕೊಬರೋಣ ಅದ್ರಾಗೆ? ಫ್ರಿಡ್ಜು ವಾಷಿಂಗ್ ಮಿಷಿನ್ ಐತೆ ನೋಡು. ಯಾವ್ದಾನ ಒಂದು ಎತ್ಕೊಬಿಟ್ಟು ಬರೋಣ ನಡಿ. ನಮ್ಮ ಅತ್ತೆ ಒಂದು ನೋಡಿದ ತಕ್ಷಣ ಏನಿಯ ಕಳೆದೋಗ್ಬಿಡ್ಬೇಕು ಕಣ್ಲ. ಅಯ್ಯೋ ವಾಷಿಂಗ್ ಮಿಷಿನು, ಅಯ್ಯೋ ಫ್ರಿಡ್ಜು ಅಂತ ಎಲ್ಲ ತಗೊಂಡೋಗಿ ಕೊಡ್ಬೇಕಲ್ಲ. ಸರಿ ಬಾರ್ಲ ಸರ್ನ ಎಲ್ಲ ಬರೋಕ್ಕಿಂತ ಮುಂಚೆ ನೀವು ಎತ್ಕೊಂಡು ಈಚೆ ಕಡೆ ಗಾಡಿ ನಿಲ್ಸಿದೀವಲ್ಲ, ಗಾಡಿಗೆಲ್ಲ ತುಂಬ್ಕೊಬಿಟ್ಟು ಹೊಂಟ್ಬಿಡನ್ ಬಾ. ಎತ್ಲ ನಿಧಾನಕ್ಕೆ ನಿಧಾನ. ಯಪ್ಪ ಎಲ್ಲ ಏನು ಭಾರ ಇತ್ತವೆ. ಎತ್ತೆತ್ತು ನಿಧಾನಕ್ಕೆತ್ತು. ಎರಡವ್ ಕಣ್ಲಾ. ಇಲ್ಲಿ ನೋಡು ಇಲ್ಲೊಂದು ಐತೆ, ಇದೊಂದು ಹಿಡ್ಕ ಇದು ಸಂದಕೈತೆ ನೋಡು. ಹಿಡ್ಕ ಅದು ನಿಧಾನ ಕೆಳಗಡೆ ಕೈ ಹಾಕಿತ್ತು ನೀಟಾಗೆ. ಯಾರನ್ನ ಬರೋಕ್ಕಿನ ಮುಂಚೆ ಎತ್ಲ ಸರ್ನ ತಗೊಂಡು ಹೋಗೋಣ ಈಚೆ ಕಡೆಗೆ. ಯಾರನ್ನ ಬಂದ್ಬಿಟ್ರಂತೂ ಬೀಳ್ತಾವ ನಮ್ಮಿಬ್ರಿಗೂ ದುರುಮ್ದೇಟ ಅಷ್ಟೇನೇನಿಯ. ಅಪ್ಪ ಏನು ಬಾರ್ಲ ಆಯ್ತಾ ಈ ವಾಷಿಂಗ್ ಮಿಷಿನು. ಯಪ್ಪ ದೇವ್ರೆ ಹಳ್ಳಾಡ್ಸಕ್ಕೂ ಕಷ್ಟ ಆಯ್ತದೆ. ಅದಕ್ಕೆ ಹೇಳಿದ್ದು ಅಡಿ ಕೈ ಹಿಡ್ಕೊಂಡು ಎತ್ತು ನಿಧಾನಕ್ಕೆ ಅಂತ. ಎಂತ ಕಡ್ಲ ನಿನ್ನಂತ ಗೆಳೆಯ ಇರೋದು ಕಮ್ಮಿ ನೀನಿಯ. ಹೆಂಗೋ ನಾನು ಮದುವೆ ಮಾಡ್ಕೊಳಕ್ಕೆ ಅಂತ ನೀನು ಎಷ್ಟೆಲ್ಲ ಸಹಾಯ ಮಾಡ್ತಾ ಇದೆಯಾ. ನಿನ್ನಂತ ಗೆಳೆಯನ ಪಡಿಯಕ್ಕೆ ನಾನು ಪುಣ್ಯ ಮಾಡಿದ್ದೀನಿ. ಎತ್ತು. ಅಯ್ಯಯ್ಯೋ ಕಳ್ರು ವಾಷಿಂಗ್ ಮಿಷಿನ್ ಹೊತ್ಕೊಂಡು ಹೋಯ್ತವ್ರಪ್ಪೋ. ಕಳ್ರು ಬಂದವ್ರೆ. ಅಯ್ಯೋ ಶೂಟಿಂಗ್ ಜಾಗ ಕಳ್ರು ಬಂದ್ಬಿಟ್ಟವ್ರೆ. ಬರ್ರಪ್ಪೋ ಕಳ್ರು. ಅಯ್ಯೋ ಸಿಗಾಕೊಂಡ್ಬಿಟ್ವಲ್ಲ ನಾವು. ಅಯ್ಯೋ ಕಳ್ಳ ನನ್ನ ಮಕ್ಕಳ. ನೆಟ್ಟಗೆ ಮೈ ಬಾಸ್ಬಿಟ್ಟು ದುಡ್ದು ತಿನ್ನಕ್ಕೆ ಏನ್ರಲ್ಲ ಆಯ್ತದ ನಿಮಗೆ? ಬದ್ಮಾಶ್ ನನ್ನ ಮಕ್ಕಳನ್ನ ತಗೊಬಂದು ಶೂಟಿಂಗ್ಗೆ ಅಂತ ತಂದಿಕ್ಕಿರೋ ಫ್ರಿಡ್ಜು ವಾಷಿಂಗ್ ಮಿಷಿನ್ ಎಲ್ಲನೂ ನೀವೇ ಹೊತ್ಕೊಂಡೋಗೋದು. ಓಹೋ ಓದ್ಸತಿನೂ ಅಷ್ಟೇ ಕಳ್ತನ ಆಗಿತ್ತಲ್ಲ ನಮ್ಮ ವಾಷಿಂಗ್ ಮಿಷಿನು, ಅದು ನೀವೇ ಹೊತ್ಕೊಂಡೋಗಿರೋದು ಅಂತ ನಮಗೆ ಗೊತ್ತು ಚೆನ್ನಾಗೆ. ಏನು ನೋಡ್ತಾ ಇದೆಯಾ ಮೀನಾಕ್ಷಿ? ಫೋನ್ ಹಾಕಿ ನಡಿ ಫೋನ್ ಹಾಕು. ಪೊಲೀಸ್ನವ್ರಿಗೆ ಬಂದು ಮೆಟ್ನಾಗ ಹೊಡೆದು ಕರ್ಕೊಂಡು ಹೋಯ್ತಾರೆ ನನ್ನ ಮಕ್ಕಳನ್ನ.
ಅಯ್ಯೋ ಅಣ್ಣ, ಪೊಲೀಸ್ ಸ್ಟೇಷನ್ ಕಳಿಸ್ಬೇಡ ಕಣಣ್ಣು, ಪೊಲೀಸ್ ಸ್ಟೇಷನ್ ಕಳಿಸ್ಬೇಡ. ನನ್ನ ಮದುವೆ ಸೆಟ್ ಆಗೈತೆ ಕಣಣ್ಣು, ನನಗೆ ನನ್ನ ಮದುವೆ ಸೆಟ್ ಆಗೈತೆ, ನನ್ನ ಮದುವೆ ಸೆಟ್ ಆಗ್ಬಿಟ್ಟೈತೆ. ಆಮೇಕಿಂದ ಮದುವೆ ಎಲ್ಲ ನಿಂತೋಗ್ಬಿಡ್ತದೆ ಕಣಣ್ಣು, ಮದುವೆ ನಿಂತೋಗ್ಬಿಡ್ತದೆ. ಪೊಲೀಸ್ ಸ್ಟೇಷನ್ಗೆ ಮಾತ್ರ ಕಳಿಸ್ಬೇಡ್ರಿ ಕಣಣ್ಣು. ನಾವೇನೋ ಯಾವುದೋ ಕಷ್ಟಕ್ಕೆ ಸಿಗಾಕಬಿಟ್ಟು ಇಂಥ ಕೆಲಸ ಮಾಡಿದ್ವಿ ಕಣ್ಣು. ನಾವು ಕಳ್ರಲ್ವೇ ಅಲ್ಲ ಕಣಣ್ಣು, ನಾವು ಕಳ್ರಲ್ಲೇ ಅಲ್ಲ. ಹಣೋ ಬಿಟ್ಬಿಡ್ರಣ್ಣು. ಹಾ, ವಾಷಿಂಗ್ ಮಿಷಿನ್ ಹೋಗಿದ್ರೆ 40,000 ರೂಪಾಯಿ ವಾಷಿಂಗ್ ಮಿಷಿನ್ ಅದು. ಮತ್ತೆ ನಾವು ನಮ್ಮ ಬಾಸ್ ಹತ್ರ ಬೈಸ್ಕೋಬೇಕಿತ್ತು. ಕೆಲಸ ಸರಿಯಾಗಿ ಮಾಡಲ್ಲ ಅಂತ. ಏಯ್, ಏನ್ ನೋಡ್ತಾ ಇದ್ಯಾ? ನನ್ನ ಮಗಳನ್ನ ಹಿಡ್ಕೊಂಡು ಜುಟ್ಟು ಹಿಡ್ಕೊಂಡು ಕಟ್ಟಾಕ ಒಂದತ್ರ ಒಂದು ಮೂಲೆ ಕೂರಿಸಿ ನನ್ನ ಮಕ್ಕಳನ್ನ. ಅಲ್ಲಿ ತನಕ ಬುದ್ಧಿ ಬರಲ್ಲ ಕಳ್ ನನ್ನ ಮಕ್ಳಿಗೆ. ಇವ್ರಿಗೆ ಕಂಡೋದ್ರಾಗೆ ಕತ್ಕೊಂಡು ಹೋಗೋದು ತುಂಬಾ ಚೆನ್ನಾಗಿ ಕಲ್ತ್ಬಿಟ್ಟವ್ರೆ ಇವ್ರಂತೂ. ಕೂರ್ಸಿ ನನ್ನ ಮಕ್ಕಳನ್ನ ಇಲ್ಲೇನೇನೆ. ಅಯ್ಯಪ್ಪ ಹಣ, ಮಸ್ಟ್ ನನ್ನ ಮಕ್ಕಳ. ಅಯ್ಯಪ್ಪ ಹಣ, ಬಿಟ್ಬಿಡೋಣ, ನಿನ್ ಕೈ ಮುಗಿತೀನಿ, ಕಾಲಕ್ಕೆ ಬೇಕಾದ್ರೆ ಬೀಳ್ತೀನಿ, ಬಿಟ್ಬಿಡೋಣ. ಅಯ್ಯೋ, ಪೊಲೀಸು ಫೋನ್ ಹಾಕ್ಬಿಟ್ಟು ಬರ್ತೀನಿ. ಏನ ಮೈ ಬಗ್ಸ್ ದುಡ್ಡು ತಿನ್ನಕ್ಕೆ ಏನ್ರಲ್ಲ ನಿಮ್ಗೆ ರೋಗ? ಮೈ ಬಗ್ಸ್ಬಿಟ್ಟು ದುಡ್ಡು ನಿಮ್ಗೆ ತಿನ್ಬೇಕು ಅಂತ ಮನಸ್ಸೇ ಬರಕಿಲ್ವ ನಿಮಗೆ? ಬರೀ ಅಡ್ದಾರಿ ಹಿಡ್ಕೊಂಡೆ ತಿನ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀರಾ ನೀವು? ಮೈ ಬಗ್ಸ್ಬಿಟ್ಟು ಕಷ್ಟಪಟ್ಬಿಟ್ಟು ದುಡಿಬೇಕಪ್ಪ, ಅವೆಲ್ಲ ನಿಮ್ಗೆ ಅನ್ಸೋದೇ ಇಲ್ಲ ಅನಿಸೋದಲ್ವಾ? ಮೈ ಬಗ್ಸ್ ಮಾಡ ಅಂತ ಮಕ್ಕಳೇ ಅಲ್ಲ ನೀವಂತೂ ಕೊಂತ್ರಿ ನನ್ನ ಮಕ್ಕಳ. ಇರೋ ಪೊಲೀಸ್ನವ್ರು ಬರ್ತಾರಿರು. ಆಮೇಕಿಂದ ನಿಮಗೆ ಬೆಂಡ್ ಎತ್ತಿದ್ರೆ ನಮ್ದೊಂದು ಕಿತ ಕಳ್ದೋಗಿತ್ತಲ್ಲ ವಾಷಿಂಗ್ ಮಿಷಿನು, ಆ ದುಡ್ಡು ಹಂಗೆ ಕಟ್ಟಿಸ್ಕೊತೀನಿ, ನನಗೆ ಗೊತ್ತು. ಪೊಲೀಸ್ಗೆ ಫೋನ್ ಹಾಕಿದ್ದೀನಿ. ಅಯ್ಯೋ ನಂದು ನಕ್ಲೀಸ್ ಎಲ್ಲ ಕದ್ಕೊಂಡಿದ್ರಲ್ಲ, ಈ ನನ್ನ ಮಕ್ಳು ಇರಬೇಕು, ನನ್ನ ನಕ್ಲೀಸ್ ಎಲ್ಲ ಕದ್ಕೊಂಡೋಗಿದ್ದು ನನ್ನ ಮಕ್ಕಳು. ಅಯ್ಯೋ ಯಾಕ ಯಾರೋ ತಪ್ಪು ಮಾಡ್ಬಿಟ್ರೆ ಆಳ್ಗೊಂದು ಕಲ್ಲು ಅನ್ನಂಗೆ ಎಲ್ಲರೂ ಹಾಕ್ತಿದ್ದೀರಾ? ನಾವು ಅಂತ ಕಳ್ರಲ್ಲಕೋ, ನಾವು ಕಳ್ರಲ್ಲ. ಏನೋ ಹೊಟ್ಟೆ ಪಡ್ಗೇನೋ ಒಂದೊಂದು ಸಣ್ಣ ಪುಟ್ಟ ಕದಿತೀವಿ ಅಷ್ಟೇ. ಏನಿಯಾ ನಮ್ಮ ಹುಡುಗ ನನ್ನ ಫ್ರೆಂಡು ಮದುವೆ ಮಾಡ್ಕೊಳ್ಳೋ ಮನೆಯವರು ಫ್ರಿಡ್ಜು ವಾಷಿಂಗ್ ಮಿಷಿನ್ ಬೇಕು ಅಂದಿದ್ದಕ್ಕೆ ಬ್ಯಾರೆ ದಾರಿ ಇಲ್ಲ, ಮದುವೆ ನಿಂತೋಯ್ತದೆ ಅಂತ ಹೇಳ್ಬಿಟ್ಟು ಕದ್ಕೊಂಡು ಹೋಗ್ಬಿಟ್ಟು ಕೊಡೋಣ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಮಾಡಿದ್ವಿ. ದಯವಿಟ್ಟು ಕ್ಷಮಿಸ್ಬಿಡಿ. ಇನ್ನೊಂದು ಕಿತ್ತ ಇಂಥ ಕೆಲಸ ಎಲ್ಲ ಮಾಡೋಕ್ಕಿಲ್ಲ, ಬಿಟ್ಬಿಡಿ. ಏಯ್, ಯಾರೇ ಅದು? ಸರ್ ಬಂದ್ರಾ? ಬನ್ನಿ ಸರ್. ನಾವು ಯಾರೇ ಇಲ್ದಿರೆ ಟೈಮ್ ನೋಡ್ಬಿಟ್ಟು ನೋಡಿ ಸರ್, ವಾಷಿಂಗ್ ಮಿಷಿನು, ಟಿವಿ, ಫ್ರಿಡ್ಜ್ ಎಲ್ಲ ಕದ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ನನ್ನ ಮಕ್ಕಳು ಬಂದವ್ರೆ ಸರ್. ನನ್ನ ಮಕ್ಕಳು ನೋಡಿ ಸರ್, ಕೇಳಿದ್ರೆ ಕದ್ಕೊಂಡು ಹೋಗಿ ಬಂದಿಲ್ಲ, ಹಂಗೆ ಹಿಂಗೆ ಅಂತ ಹೇಳ್ತಾವ್ರೆ ಸರ್. ಲಾಸ್ಟ್ ಟೈಮು ಸೇಮ್ ನಮ್ದು ವಾಷಿಂಗ್ ಮಿಷಿನ್ ಒಂದ್ಸಲ ಕಳ್ತನ ಆಗಿತ್ತು ಸರ್. ನನ್ನ ಮಕ್ಕಳೇ ಕಳ್ತನ ಮಾಡ್ಕೊಂಡು ಹೋಗೋರೆ ಸರ್. ಶೂಟಿಂಗ್ ಮಾಡೋ ಇದಕ್ಕೆ ಅಂತ ಹೇಳ್ಬಿಟ್ಟು ತಂದು ಇಕ್ಕಿರ್ತೀವಿ ಸರ್, ಅಲ್ಲೂ ಇಲ್ಲೂ ಹೆಂಗೋ ಎತ್ಕೊಂಬಂದು ನೋಡ್ರಿ ನನ್ನ ಮಕ್ಕಳು ಹಿಂಗೆ ಮಾಡ್ತಾರೆ ಸರ್. ಏಯ್, ಏನ್ರಲ್ಲ ನಿಮ್ಮ ಗೋಳು? ಲಾಸ್ಟ್ ಟೈಮ್ ಸಿಗಾಕೊಂಡಾಗ ಏನಿಯಾ ಮೆಟ್ನಾಗ ಹೊಡೆದು ಹೇಳಿದ್ದೀನಿ ನಾನು, ಇನ್ನೊಂದ್ಸಲ ಏನೋ ಸಿಗಾಕೊಂಡ್ರೆ ನಾನು ಬಿಡಲ್ಲ ಅಂತ ಹೇಳ್ಬಿಟ್ಟು. ಆದ್ರೆ ನಿಮಗೆ ಬುದ್ಧಿ ಬರಲಿಲ್ವಾ? ಎಷ್ಟು ಸಲ ಅಂತ ಚಾನ್ಸ್ ಕೊಡಬೇಕು? ಇಲ್ಲ ಸರ್, ಒಳ್ಳೆ ಹುಡುಗ ಆಗ್ತೀನಿ, ಮದುವೆ ಮಾಡ್ಕೊಂಡು ಸಂಸಾರ ಮಾಡ್ಕೊಂಡು ಸುಖವಾಗಿರ್ತೀನಿ ಅಂತ ಹೇಳ್ಬಿಟ್ಟು ಈಗ ಮತ್ತೆ ಕಳ್ತನ ಕಿಡ್ಕೊಂಡಿದ್ದೀರಲ್ಲ. ನಿಮ್ಗೆ ಮಾನ ಮರ್ಯಾದಿಲ್ವಾ? ಬರೀ ಇದೇ ಆಯ್ತು ನಿಮ್ದಂತೂ. ಏಯ್, ಏನ್ಲಾ ಕಳ್ಳನ ಮಗನೇ, ಮದುವೆ ಸೆಟ್ ಆಗೈತೆ ಸರ್, ನಾನು ಇನ್ನು ಕಳ್ತನೇ ಮಾಡಲ್ಲ ಅಂತ ಮೊನ್ನೆ ತಾನೇ ಪೊಲೀಸ್ ಸ್ಟೇಷನ್ಗೆ ಬಂದು ಹೇಳ್ಬಿಟ್ಟೋದೆ ಅಲ್ವೇಲ್ಲ ನೀನು? ಅದು ಹೇಳಿದ್ದೆ ಸಾ, ಹುಡುಗಿ ಅವ್ರ ಅಪ್ಪ ಅಮ್ಮ ವಾಷಿಂಗ್ ಮಿಷಿನು, ಫ್ರಿಡ್ಜು, ಟಿವಿ ಎಲ್ಲನೂ ಬೇಕು ಅಂತ ಹೇಳಿದ್ರು ಸಾ. ಬ್ಯಾರೆ ದಾರಿ ಇಲ್ದಿದ್ದಕ್ಕೆ ನಾನು ಏನು ಮಾಡಲಿ ಸಾ? ಅದಕ್ಕೆ ಕಳ್ತನ ಕಿಳ್ಕೊಬಿಟ್ಟೆ ಸಾ. ಇದೊಂದು ಕಿತ ಬಿಟ್ಬಿಡಿ ಸಾ, ಇದೊಂದೇ ಒಂದು ಕಿತ, ಕೊನೇ ಕಿತ ಬಿಟ್ಬಿಡಿ ಸಾ. ಇನ್ನೊಂದು ಕಿತ ಇಂಥ ಕೆಲಸ ಎಲ್ಲ ಮಾಡೋಕ್ಕಿಲ್ಲ ಸಾ. ಮದುವೆ ಮಾಡ್ಕೊಂಡು ಎಲ್ಲ ಸುಖವಾಗಿದ್ಬಿಡ್ತೀನಿ ಸಾ. ಮದುವೆ ಸೆಟ್ ಆಯ್ತೈತೆ ಸಾ ನಂದು. ಈಗ ಮತ್ತೆ ಕ್ಯಾನ್ಸಲ್ ಆಗ್ಬಿಡ್ತದೆ ಸರ್, ನಾನು ಏನಾದ್ರು ಜೈಲಿಗೆ ಹೋಗ್ಬಿಟ್ರೆ ಸಾ. ಇದೊಂದು ಕಿತ ಬಿಟ್ಬಿಡಿ ಸಾ, ನಮ್ಮನ್ನ ಬಿಡ್ಬೇಡಿ ಸಾ. ಈ ನನ್ನ ಮಕ್ಕಳನ್ನು ಮಾತ್ರ ಬಿಡ್ಬೇಡಿ ಸಾ. ಲೋಪರ್ ಬಡ್ಡಿ ನನ್ನ ಮಕ್ಕಳು. ನಾವು ಇವಾಗ ಏನೋ ಇವ್ರು ಕದ್ಕೊಂಡು ಹೋಗ್ಬಿಟ್ಟಿದ್ರೆ ನಮ್ಮ ಸಂಬಳದ ಕಟ್ ಮಾಡೋರು ಗೊತ್ತಾ ಸರ್ ನಮ್ಮ ಡೈರೆಕ್ಟ್ರು? ಇದೆಲ್ಲ ಯಾಕೆ ಸರ್ ಬೇಕು ನಮಗೆ? ನನ್ನ ಮಕ್ಕಳನ್ನ ಎಳ್ಕೊಂಡೋಗ್ರಿ, ಬಿಡ್ಕೊಂಡ್ರೊಬ್ರಿ, ಸರಿಯಾಗಿ ಅವಾಗ ಬುದ್ಧಿ ಬರ್ತೈತೆ. ಬರೋದು 10 ನಿಮಿಷ ಲೇಟ್ ಆಗಿದ್ರು ನಮ್ಮ ಕತೆ ಮುಗ್ದೋಗೋದು. ಏನ್ರ ಮಕ್ಕ ನೋಡ್ತಾ ಇದ್ದೀರಾ? ನಡೀರಿ ಸ್ಟೇಷನ್ಗೆ. ಸಾ ನನ್ನ ಮದುವೆ ಸೆಟ್ ಆಗೈತೆ, ಬಿಟ್ಬಿಡಿ ಸಾ. ಹುಡುಗಿ ಒಳ್ಳೆ ಸಂದಕವಳೆ ಸಾ. ಈ ಕಿತ ಮಿಸ್ ಆದ್ರೆ ಆಮೇಗಿಂದ ನನಗೆ ಸಿಗಕ್ಕಿಲ್ಲ ಸಾ. ಇದೊಂದು ಕಿತ ಬಿಟ್ಬಿಡಿ ಸಾ. ಕಳ್ಳನ ಮಗನಿ, ನಿನ್ನಂತರ್ಗೆಲ್ಲ ಎಂಟಿ ಯಾಕೆ, ಮಕ್ಳು ಯಾಕೆ? ನೋಡಿಲ್ಲ ಸುಮ್ಕೇನಿಯ ಕಳ್ತನ ಮಾಡ್ಕೊಂಡು ಕಳ್ಳಾಟ ಆಡ್ಕೊಂಡೆ ಜೀವನ ಮಾಡ್ಬಿಟ್ರು ನೀವಂತೂ. ನೀವು ನ್ಯಾಯ ನೀತಿಯಾಗಿ ಮೈ ಬಾಕ್ಸ್ ಎಲ್ಲ ದುಡಿ ಅಂತ ನನ್ನ ಮಕ್ಕಳೇ ಅಲ್ಲ ಅಂತ ನಂಗೆ ಸಂದ ಗೊತ್ತು. ನಡೀರಿ ಮಾಡ್ತೀನಿ ನಿಮಗೆ. ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಏರೋಪ್ಲೇನ್ ಹತ್ತಿಸ್ರೆ ಅವಾಗ ಬುದ್ಧಿ ಬರ್ತದೆ ನಿಮಗೆ. ಕೈ ಕಾಲು ಮುರ್ದೇನೆ ಕಳ್ಸೋದು ನಿಮಗೆ. ಬರ್ರಿ. ಅಯ್ಯೋ ಮಹಾ, ನನಗೋಸ್ಕರ ಕಾಯ್ತಿರ್ತಲೆ ಕಣ್ಲ ಮನೆಗೆ. ಏನೆಲ್ಲ ಮಾಡೋದು? ಈ ಪೊಲೀಸ್ನವ್ರು ಕರ್ಕೊಂಡು ಹೋಗ್ಬಿಟ್ರೆ ಪೊಲೀಸ್ನ ನಮ್ಮನ್ನು ಶಾನೆ ಒತ್ತಿರಿಸ್ಕೊಳಕ್ಕಿಲ್ಲ ಬಾ. ಪೊಲೀಸ್ ಸ್ಟೇಷನಾಗ ಬೇಜಾನ್ ಜನ ಕಳ್ರು ಬಿದ್ದಿರ್ತಾರೆ. ನಾವು ನೀನು ಎಲ್ಲಿ ಇರಿಸ್ಕೊತಾರೆ, ಹಂಗೆ ನೀನು ವಾಪಸ್ ಕಳಿಸ್ಬಿಡ್ತಾರೆ. ಹೋಗಿ ಒಂದು ಬಾ. ಇಲ್ಲಲ್ಲ ಅಂದರೆ ವಾಷಿಂಗ್ ಮಿಷಿನ್ ಬೇರೆ ಕಡೆ ಕುತ್ಕೊಂಡು ಹೋದ್ರೆ ಆಯ್ತು ನೋಡಿಲ್ಲ. ನಾನು ಹೇಳ್ದೆ ರಾತ್ರಿ ಹೊತ್ತಿನ ಕಳ್ತನ ಮಾಡೋಣ ಅಂತ, ನೀನೇ ಕೇಳಲಿಲ್ಲ. ಕಳ್ಳನ ಮಗ ಈಗಲೇ ಮಾಡೋಣ ಅಂತ ಕರ್ಕೊಂಬಂದ್ಬಿಟ್ಟು ನೋಡು ಹೆಂಗೆ ತಗಲ ಹಾಕ್ಬಿಟ್ಟೆ ನನ್ನ ಇಲ್ಲಿ. ಈಗ ನನ್ನ ಕತೆ ನೋಡಿದ್ರೇನು ಮೇಡಮ್? ನೋಡಿದ್ರಾ? ನಮ್ಮಂಥವ್ರಿಗೇನೆ ಹೆಣ್ಣು ಕೊಡೋದು ಕಷ್ಟ. ಈ ಎಣ್ಣೆತ್ತಿರೋರೆಲ್ಲನೂ ಇಂಥ ಕಳ್ಳನ ಮಕ್ಕಳನ್ನೇ ನಂಬೋದು ಜಾಸ್ತಿ. ನಮ್ಮಂಥವ್ರನ್ನ ನಂಬಲ್ಲ ನೋಡಿ. ಅಲ್ಲ ಹೇಳ್ತಿರೋದು ನೋಡಿ, ಮದುವೆ ಸೆಟ್ ಆಗೈತೆ ಅಂತ. ಯಾ ಪುಣ್ಯಾತ್ ಗಿತ್ತಿ ಕೊಡ್ತಾವಳ ಈ ನನ್ನ ಮಗಂಗೆ ಎಣ್ಣೆ.